Hey guys, welcome back to my YouTube channel, Yashu Vlogs. So guys, ಇವತ್ತು 11th day of 21 days hard challenge. I have some functions to attend. ಸೊ ಅದಕ್ಕೆ ಹೋಗ್ತಾ ಇದ್ದೀನಿ. ಅಲ್ಲಿ ಪಾಪು ಇರ್ತಾನೆ, ಪಾಪು ಸಿಗ್ತಾನೆ ನನಗೆ ಇವತ್ತು. ನಮ್ಮ ಅಕ್ಕ ಇರ್ತಾಳೆ ಆ್ಯಂಡ್ ಆಲ್. ನನಗೆ ಸೀರಿಯಸ್ಸಾಗಿ ಹೋಗ್ಬೇಕಂತ ಇಂಟ್ರೆಸ್ಟ್ ಇರಲಿಲ್ಲ ಗೈಸ್. ನಮ್ಮಮ್ಮ ರುದ್ರಕಾಳಿ ಭದ್ರಕಾಳಿ ಬಲವಂತ ಮಾಡಿ ರುದ್ರಕಾಳಿ ಭದ್ರಕಾಳಿ ಬಲವಂತ ಮಾಡಿ ನನ್ನ ಕಳಿಸ್ತಾ ಇರೋದು ಗೈಸ್. ಏನಕ್ಕೆ ಅಂದರೆ ಪಾಪ ಇರ್ತಾನೆ ಅಂತ. ಅದಕ್ಕಿಂತ ಮೇಯ್ನಾಗಿ ನಮ್ಮಪ್ಪ ಒಂದನ್ನೇ ಕಳ್ಸೋಕ್ಕೆ ನಮ್ಮಮ್ಮಂಗೆ ಇಷ್ಟ ಇಲ್ಲ. ನಮ್ಮಪ್ಪ ಒಂದೇ ಹೋಗ್ತಾರಲ್ಲ ಅಂತ ನಮ್ಮಮ್ಮಂಗೆ ಭಯ. ಹಾಗಾಗಿ ನಮ್ಮಮ್ಮ ಕಳಿಸ್ತಾ ಇದ್ದಾರೆ. ಇನ್ನೊಂದೇನಂದರೆ ನಮ್ಮ ಅಪ್ಪಂಗೆ ಒಬ್ರಿಗೆ ಹೋಗೋಕ್ಕೆ ಭಯ ಗೈಸ್. ಅವ್ರಿಗೆ ಒಬ್ರಿಗೆ ಹೋಗೋಕ್ಕೆ ಭಯ ಅಂದ್ಬಿಟ್ಟು ನನ್ನ ಕರ್ಕೊಂಡು ಹೋಗ್ತವ್ರೆ ಅವ್ರೊಬ್ರಿಗೆ ಹೋಗೋಕ್ಕೆ ಭಯ ಅಂದ್ಬಿಟ್ಟು. ಸೊ ದಟ್ ಇಸ್ ದ ಅಪ್ಡೇಟ್. ಬನ್ನಿ ಇವಾಗ ಹೋಗ್ಬಿಟ್ಟು ಪಾಪನ ತೋರಿಸ್ತೀನಿ ಈ ವ್ಲಾಗಲ್ಲಿ ನಿಮಗೆ. ನಮ್ಮಮ್ಮ ಬಿಸಿಲಲ್ಲಿ ಗಾಡೀಲಿ ಹೋಗಬೇಕು. ಸೊ ಕೋಟ್ ಹಾಕೋ ಇಲ್ಲ ಕಪ್ಪಗಾಗೋಗ್ಬಿಡ್ತಿ ಹಂಗೆ ಹಿಂಗೆ ಅಂತ ಡೈಲಾಗ್ಗಳು ಹೊಡಿತವ್ರೆ. ಸೊ ಹಾಕೋಬಿಡೋಣ. ಅವಾಗವಾಗಾದರೂ ಅವ್ರ ಮಾತು ಕೇಳಬೇಕು. ಅವ್ರ ಮಾತು ಕೇಳಿನೇ ಇವಾಗ ಫಂಕ್ಷನ್ಗೆ ಹೋಗ್ತಾ ಇರೋದು ನಾನು. ಏನು ಮಾಡೋಕ್ಕಾಗಲ್ಲ ಗೈಸ್. ಎಲ್ಲಿಗೆ ಹೋಗೋಣಮ್ಮ? ಎಲ್ಲಿಗೆ ಹೋಗೋಣ ಹೇಳು? ಹೋಗೋಣ ಈಗಲೇ. ಅಲ್ಲಿ ಬಾಯ್ ಮಾಡ್ಬಿಡು ನಿಮ್ಮ ಅಮ್ಮಂಗೆ. ನಾನು ಹೋಯ್ತೀನಿ. ಸ್ಕೂಲಿಗೆ ಹೋಗಲ್ವಾ? ಬೇಜಾರಾಗೋಯ್ತು. ಅಮ್ಮ ಪಪ್ಪಿ ಕೊಡೆ ಚಿಕ್ಕಿಗೆ. ಉಸ್ಕೂರು ಬೇಜಾರಾಯ್ತು. ಪಪ್ಪಿ ಕೊಡು, ಅದಕ್ಕೆ ಹೋಗೋಣ. ಇಲ್ಲಿ ಉಸ್ಕೂರು ಬೇಜಾರಾಯ್ತಪ್ಪ ಆಗ್ಲೇ. ರೆಡಿ ಹೋಗೋಣ. ಆತನ ಗಾಡಿ ಎಲ್ಲೈತೆ ಅಂತ ಕೇಳ್ತಾವ. ಅತ್ತೆ ಯಾರಪ್ಪ ನಾನು? ಅತ್ತೆ ಯಾರು ಹೇಳೋದಕ್ಕೆ? ಹೇಳು ಹೇಳಲ್ಲ. ಕೇಕ್ ಕೊಡಬೇಡ್ರಿ ಬಿಡ್ರಿ ಅಷ್ಟೇ ಅವ್ನಿಗೆ. ಲಸಿಕಾ ಬೇಕಮ್ಮ? ಸಾಕು ಅಮ್ಮ. ಲಸಿಕಾ ಬೇಕಾ? ಬೇಡವಾ? ಅಲ್ಲಿ ಬಂದ್ರೆ ಶೇಷು ಅಲ್ಲೇ ಇರ್ತೀಯಾ? ನಮ್ಮನೆಲ್ಲೇ ಇರ್ತೀಯಾ? ಉಸ್ಕೂರಲ್ಲಿ ಉಸ್ಕೂರು ಬೇಡವಾ? ಬೇಡವಾ? ಕೃಷ್ಣಸಾಗರನೂ ಬೇಡವಾ? ಬೇಕಾ? ಸ್ಕೂಲು ಬೇಡವಾ? ಸ್ಕೂಲ್ ಬೇಡವಂತೆ ಕಣೆ. ಸ್ಕೂಲು ಬೇಡ, ಏನು ಬೇಡ ನನ್ನ ಮಗಿಗೆ. ಪುತ್ತ ಕೊಟ್ಟ ಅಮ್ಮ. ನಂಗೆ ಕೊಡು. ಇಲ್ಲಿ ಕೊಡ್ಬೇಕು. ಬಂಗಾರ ಇದು ಬಂಗಾರ. ಮನೆಗೆ ಹೋಗೋಣ ಅದೇ ಗಾಯ್ಸ್. ನಮ್ಮ ಮಗ ಪ್ರೇಮಮ್ಮ ಬೇಡವಾ ಅಮ್ಮ? ಪ್ರೇಮಮ್ಮ ಬೇಕಾ? ಪ್ರೇಮಮ್ಮ ಬೇಕಾ? ತೇಜಮ್ಮ? ತೇಜ್ ಬೇಡವಾ ಅಂತೀನಿ. ನಾನು ಬೇಡವಾ? ಪ್ರೇಮಮ್ಮ ಬೇಕಂತೆ, ತೇಜಮ್ಮ ಬೇಡ. ಇಲ್ಲ ನಾವಿಲ್ಲೇ ಇರ್ಬೇಕು. ಸ್ಕೂಲ್ಗೆ ಹೋಗಲ್ಲ ನೀನು? ಹೋಗಪ್ಪ. ಊಟ ಮಾಡಿ. Hey guys, I just now reached home. ಸೊ ನಾನು ನಿನ್ನೆ ಮಲ್ಲೇಶ್ವರಂ ಶಾಪಿಂಗಿಂದ ಏನೇನು ಪರ್ಚೇಸ್ ಮಾಡಿದ್ದೆ ಅನ್ನೋದನ್ನ ತೋರಿಸಿರಲಿಲ್ಲ. ಐ ಥಾಟ್ ಈ ವ್ಲಾಗ್ನಲ್ಲಿ ತೋರಿಸೋಣ ಅಂತ.
ಅದಕ್ಕೆ ಫಂಕ್ಷನಿಂದ ಬಂದಿದ್ದ ತಕ್ಷಣವೇ ವಿಡಿಯೋ ಮಾಡ್ತಾಯಿದ್ದೀನಿ. ಬಿಕಾಸ್ ಐ ಜಸ್ಟ್ ವಾಂಟ್ ಸ್ಲೀಪ್. ಮತ್ತು ಇದೆಲ್ಲ ಹೊಟ್ಟೋಗ್ಬಿಟ್ಟಿರುತ್ತೆ. ಆಮೇಲೆ ಮತ್ತೆ ಅದಕ್ಕೋಸ್ಕರ ರೆಡಿಯಾಗಿ ವ್ಲಾಗ್ ಮಾಡೋ ಅಷ್ಟು ಪೇಷನ್ಸ್ ನನಗೆ ಸೀರಿಯಸ್ ಆಗಿಲ್ಲ. ಅದಕ್ಕೆ ಹಾಗೆ ವಿಡಿಯೋ ಮಾಡಿಬಿಟ್ಟು ಆಮೇಲೆ ಪಾಚಿ ಮಾಡೋಣ ಅಂತ ಅಂದ್ಕೊಂಡು ಐ ಆಮ್ ಶೂಟಿಂಗ್ ದಿಸ್. ಸೊ ತುಂಬ ಸ್ಟಫ್ಸ್ ತೊಗೊಂಡ್ವಿ. ಜನರಲ್ ಸ್ಟಫ್ಸ್ ಆ ಥರ ಪ್ರೇಮಮ್ಮ ತುಂಬ ತೊಗೊಂಡ್ರು. ಬಿಕಾಸ್ ಶಿ ಹ್ಯಾವ್ ಮನಿ. ನನ್ನ ಹತ್ರ ದುಡ್ಡಿಲ್ಲದೆ ಇರೋ ಕಾರಣ ನಾನು ತುಂಬ ಏನೂ ತೊಗೊಳ್ಳಿಲ್ಲ. ಬಟ್ ಶಿ ಟೋಲ್ಡ್ ಮೀ ಟು ಬೈ ಗೈಸ್. ಹೇಳಿದ್ರು ತಗೋ ಅಂತ ತುಂಬ ಹೇಳಿದ್ರು. ಲೈಕ್ ಬ್ರಾಸ್ಲೆಟ್ಸ್ ಆಗಿರ್ಬೋದು ಅಥವಾ ಜ್ಯುವೆಲ್ಸ್ ಆಗಿರ್ಬೋದು, ಆಮೇಲೆ ಏನು ಜುಮ್ಕಾಸ್ ಆಗಿರ್ಬೋದು, ಇದೆಲ್ಲ ತಗೋ ಅಂತ ಅವರೇ ಹೇಳಿದ್ರು. ನನಗೇನೋ ತೊಗೊಳಕ್ಕೆ ಇಂಟ್ರೆಸ್ಟ್ ಬರಲಿಲ್ಲ. ಸೊ ನಾನು ತುಂಬ ಸ್ಟಫ್ಸ್ ಏನೂ ತೊಗೊಂಡಿಲ್ಲ. ಬಟ್ ಫ್ಯೂ ಥಿಂಗ್ಸ್ ನಾನು ತೊಗೊಂಡಿದ್ದೀನಿ. ಲೆಟ್ ಮೀ ಶೋ ದ್ಯಾಟ್ ಒನ್ ಬೈ ಒನ್. ಫಸ್ಟ್ ಥಿಂಗ್ ಬಂದುಬಿಟ್ಟು ದಿಸ್ ಬ್ಯಾಗ್. ದಿಸ್ ವ್ಯಾನಿಟಿ ವಿಚ್ ಇಸ್ ವೆರಿ ಯೂಜ್. ನೀವು ಎಲ್ಲಿಂದನೇ ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟು ಯೂಜ್ ಇದೆ ಅಂತ. ನನ್ನೇ ಕವರ್ ಮಾಡಿಬಿಡುತ್ತಿದ್ದು. ಸಿ ಹಿಂಗಿದೆ ಯೂಜ್ ವ್ಯಾನಿಟಿ. ದ ಕಲರ್ ಈಸ್ ಸೂಪರ್ ವಾವ್ ಗೈಸ್. ನಮ್ಮ ಮಮ್ಮಿನೇ ಇದನ್ನ ಸೆಲೆಕ್ಟ್ ಮಾಡಿದರು. ನಾನು ಚೆನ್ನಾಗಿದೆ ಅಂತ ಹೇಳಿದೆ ಆಮೇಲೆ. ಸೊ ಇದರಲ್ಲಿ ತುಂಬ ಸ್ಟಫ್ಸ್ನ ನಾವು ಕ್ಯಾರಿ ಮಾಡ್ಬೋದು. ಆ್ಯಂಡ್ ನಮಗೇನಾದರೂ ಸ್ಪೇಸ್ ಸಾಕಾಗಿಲ್ಲ ಅಂತ ಅಂದರೆ ವಿ ಆಲ್ಸೋ ಹ್ಯಾವ್ ದಿಸ್ ಬಟನ್ಸ್ ಇಯರ್. ಇದನ್ನು ಎಕ್ಸ್ಟೆಂಡ್ ಮಾಡಿಕೊಂಡ್ರೆ ನಮಗಿನ್ನೂ ಜಾಸ್ತಿ ಸ್ಪೇಸ್ ಸಿಗುತ್ತೆ ಬ್ಯಾಗ್ ಒಳಗಡೆ. ಆ್ಯಂಡ್ ಈ ಥರ ಲ್ಯಾಪ್ಟಾಪ್ ಕ್ಯಾರಿ ಮಾಡೋದಕ್ಕೆ ಕೂಡ ಸ್ಪೇಸ್ ಕೊಟ್ಟಿದ್ದಾರೆ ಇಲ್ಲಿ. ಲ್ಯಾಪ್ಟಾಪ್ ಕ್ಯಾರಿ ಮಾಡೋಕ್ಕೆ ಕೂಡ ಸ್ಪೇಸ್ ಇದೆ. ಆ್ಯಂಡ್ ಒಂದು ಯೂಜ್ ಸ್ಪೇಸ್. ಅದರೊಳಗಡೆ ಚಿಕ್ಕದು ಏನು ಕಂಪಾರ್ಟ್ಮೆಂಟ್ಸ್ ಕೊಟ್ಟಿದ್ದಾರೆ. ಸೊ ತುಂಬ ಕಂಪಾರ್ಟ್ಮೆಂಟ್ಸ್ ಇದೆ ಇದರೊಳಗಡೆ. 4 ಕಂಪಾರ್ಟ್ಮೆಂಟ್ಸ್ ಇದೆ ಚಿಕ್ಕದು. ಆ್ಯಂಡ್ ಒಂದು ದೊಡ್ಡ ಕಂಪಾರ್ಟ್ಮೆಂಟ್ ಇದೆ. ದ್ಯಾನ್ ಲ್ಯಾಪ್ಟಾಪ್ ಕ್ಯಾರಿ ಮಾಡೋಕ್ಕಿದೆ ಅಷ್ಟೇ. ಫ್ರಂಟಲ್ಲಿ ಫುಲ್ ಪ್ಲೇನ್ ಇದೆ. ಬ್ಯಾಕಲ್ಲಿ ಈ ಥರ ಒಂದು ಪೌಚ್ ಥರ ಕೊಟ್ಟಿದ್ದಾರೆ. ಆ್ಯಂಡ್ ಒಂದು ಅನದರ್ ಸ್ಮಾಲ್ ಕಂಪಾರ್ಟ್ಮೆಂಟ್ ಕೊಟ್ಟಿದ್ದಾರೆ. ಸೊ ದಿಸ್ ಇಸ್ ದಿಸ್. ಆ್ಯಂಡ್ ದೆನ್ ನಾನು ಒಂದು ಬ್ಯಾಗ್ ತೊಗೊಂಡೆ. ದಟ್ ಈಸ್ ದಿಸ್ ಟೂಟ್ ಬ್ಯಾಗ್ ಗೈಸ್. ಇದನ್ನು ತೊಗೊಂಡಿದ್ದಕ್ಕೆ ನಮ್ಮ ಅಮ್ಮನ ಹತ್ರ ಆ್ಯಕ್ಚುಲಿ ಬೈಸ್ಕೊಂಡೆ ಕೂಡ. ದಿಸ್ ಇಸ್ ಕ್ಯೂಟ್ ಅಲ್ವಾ? ನನಗೆ ಆ ವರ್ಡಿಂಗ್ಸ್ ತುಂಬ ಇಷ್ಟ ಆಯಿತು, ಯು ಆ್ಯಂಡ್ ಮೀ ಅಂತ. ಸೊ ಅದಕ್ಕೆ ತೊಗೊಂಡೆ. ಇದರಲ್ಲಿ ಏನು ಕಂಪಾರ್ಟ್ಮೆಂಟ್ ಇಲ್ಲ, ಬರೀ ಒಂದೇ ಕಂಪಾರ್ಟ್ಮೆಂಟು. ಒಳಗಡೆ ಇನ್ನೊಂದು ಚಿಕ್ಕದು ಚಿಪ್ಪಿದೆ. ಕಾಲೇಜಿಗೆ ಲೈಕ್ ಬುಕ್ಸ್ ತೊಗೊಂಡೋಗೋಕ್ಕೆ ಇಟ್ ಈಸ್ ವೆರಿ ಸ್ಪೇಷಿಯಸ್. ಆ್ಯಂಡ್ ಇಲ್ಲಿ ವಿ ಕ್ಯಾನ್ ಕ್ಯಾರಿ ಅವರ್ ಪೆನ್ ಆ ಥರ. ಸೊ ದಿಸ್ ಇಸ್ ನೈಸ್. ಇದು ಇನ್ನೊಂದು ಬ್ಯಾಗ್ ವಿಚ್ ವಿ ಪರ್ಚೇಸ್ಡ್. ಓಕೆ, ನಾನು ಪ್ರೈಸ್ ಹೇಳಲಿಲ್ಲ ಅಲ್ವಾ? ದಿಸ್ ಒನ್ ವಿ ಪೇಯ್ಡ್ ಅರೌಂಡ್ 750. ಓಕೆ, ಇದಕ್ಕೆ 750. ದಿಸ್ ಈಸ್ ಜಸ್ಟ್ ಇದು 250 ಹೇಳಿದ್ರು. ನಾನು ಬಾರ್ಗೇನ್ ಮಾಡಿ, ನಮ್ಮ ಮಮ್ಮಿ ಇರಲಿಲ್ಲ ಇದು ತೊಗೊಂಡಾಗ, ನಾನೇ ಬಾರ್ಗೇನ್ ಮಾಡಿ ಐ ಪೇ 200 ಫಾರ್ ದಿಸ್. ನೆಕ್ಸ್ಟ್ ಬಂದರೆ ದಿಸ್ ಒನ್. ಇದು ಬಂದು 2 ಬ್ಯಾಗ್ಸ್ ಬರುತ್ತೆ ಇದರಲ್ಲಿ. ನಾರ್ಮಲ್ ಇದು ಏನು ಮೇಕಪ್ ಕಿಟ್ ಅಥವಾ ಏನಾದರೂ ಎಸೆನ್ಷಿಯಲ್ ನೆಸೆಸರಿ ಕಿಟ್ಸ್ನ ತೊಗೊಂಡೋಗೋಕ್ಕೆ ಬರುತ್ತಲ್ಲ, ಆ ಥರ ಬ್ಯಾಗ್ಸ್ ಅಷ್ಟೇ. ಇದು ಲೈಕ್ ಪ್ಲೇನ್ ಕಂಪಾರ್ಟ್ಮೆಂಟ್ ಇದೆ. ಈ ಥರ 2 ಬ್ಯಾಗ್ಸ್ ಬರುತ್ತೆ. ಸೊ ತುಂಬ ಸ್ಪೇಷಿಯಸ್ ಆಗಿದೆ. ನನ್ನ ಹತ್ರ ಈ ಥರ ಏನೂ ಕಂಪಾರ್ಟ್ಮೆಂಟ್ಸ್ ಇರಲಿಲ್ಲ ಎಲ್ಲಾದರೂ ಹೊರಗಡೆ ಹೋದಾಗ ತೊಗೊಂಡೋಗೋಕ್ಕೆ, ಅಥವಾ ಯಾವುದಾದ್ರೂ ಮ್ಯಾರೇಜಸ್ಗೆ ಹೋದಾಗ ನಂದು ಮೇಕಪ್ ಐಟಮ್ಸ್ ಅದೆಲ್ಲ, ಸ್ಕಿನ್ ಕೇರ್ ಐಟಮ್ಸ್ ಎಲ್ಲ ಇಟ್ಕೊಳ್ಳೋಕ್ಕೆ ಆ ಥರ ಎಲ್ಲ. ಸೊ ಅದಕ್ಕೆ ಆ ಒಂದು ಇದನ್ನು ತಲೆಯಲ್ಲಿ ಇಟ್ಕೊಂಡು ವೆನ್ ಐ ಸಾ ದಿಸ್ ಆನ್ ದಿ ಸ್ಟ್ರೀಟ್ ನಾನು ತೊಗೊಂಡ್ಬಿಡೋಣ ಅಂದ್ಬಿಟ್ಟು ತೊಗೊಬಿಟ್ಟೆ. ದಿಸ್ ಈಸ್ ಜಸ್ಟ್ 100 rupees ಗೈಸ್. 2ರಿಂದ 2 ಫಾರ್ both this bags. I paid 100 rupees. So then
ಪ್ರೇಮಮ್ಮ ಒಂದಷ್ಟು ನೈಟಿ ಆ ಥರದ್ದೆಲ್ಲ ತೊಗೊಂಡ್ರು. ಐ ವಿಲ್ ನಾಟ್ ಶೋ ಆಲ್ ದೋಸ್ ಥಿಂಗ್ಸ್. ಇದು ಒಂದು ಡ್ರೆಸ್ ತೊಗೊಂಡ್ರು. ಮೊನ್ನೆ ತೊಗೊಂಡಿದ್ದು ಸಾಕಾಗಿಲ್ಲ ಅಂತ ಇದೊಂದು ತೊಗೊಂಡ್ರು. ದಿಸ್ ಇಸ್ ದ ಡ್ರೆಸ್ ವಿಚ್ ಇಸ್ ಫಾರ್ ಪ್ರೇಮಮ್ಮ, ನಾಟ್ ಫಾರ್ ಮೀ. ಇದಕ್ಕೆ ಶಿ ಪೇಡ್ ಅರೌಂಡ್ 750 ಐ ಗೆಸ್. ಇದು ಟಾಪು ಫುಲ್ ಲೆಂತ್ ಬರುತ್ತೆ. ದೆನ್ ಒಂದು ವೇಲ್ ಬರುತ್ತೆ, ಅದಕ್ಕೆ ದುಪ್ಪಟ ಈ ಥರ ಇದೆ. ಈ ಥರದ್ದು ಒಂದು ದುಪ್ಪಟ. ಅದ್ರ ಜೊತೆಗೆ ಶೀಟು ಸಪ್ರೇಟಾಗಿ ಒಂದು ಲೆಗಿನ್ನ ತೊಗೊಂಡ್ರು ಅವರು, ಇದಕ್ಕೆ ಮ್ಯಾಚ್ ಆಗೋ ಥರ ಅಷ್ಟೇ. ದಿಸ್ ಇಸ್ ದಿಸ್. ದೆನ್ ನಾನು ಒಂದು ಕುರ್ತಾ ಸೆಟ್ ತೊಗೊಂಡೆ, 3 ಪೀಸ್ ಸೆಟ್. ದಿಸ್ ಇಸ್ ವೆರಿ ನೈಸ್, ಬಟ್ ನನ್ನ ಸೈಜ್ ಅಲ್ಲ. ಆದರೆ ನನಗೆ ಈ ಕಲರ್ ತುಂಬ ರೇರ್ ಅನಿಸಿ ತೊಗೊಂಡೆ. ಇಲ್ಲ ನಾನು ಸ್ಟಿಚ್ ಮಾಡಿಸ್ಕೊಂಡ್ರೂ ಪರವಾಗಿಲ್ಲ, ನನಗೆ ಇದು ಬೇಕು ಅಂತ ಅನಿಸಿ ಐ ಬಾಟ್ ದಿಸ್. ತುಂಬ ದೊಡ್ಡದು ನನಗೆ ಗೈಸ್, ತುಂಬ ದೊಡ್ಡದು. ಸ್ಲೀವ್ಲೆಸ್ ಇದೆ. ನಂಗೆ ತುಂಬ ಇಷ್ಟ ಆಗುತ್ತೆ ಸ್ಲೀವ್ಲೆಸ್ ಇದ್ದರೆ. ನನ್ನ ಸ್ಲೀವ್ಲೆಸ್ ಡ್ರೆಸ್ಸಸ್ ಇದ್ದರೆ ಐ ವಿಲ್ ಗೋ ಫಾರ್ ದಟ್. ನಂದು ವಿಶಾಲ್ ಮಾರ್ಟ್ ಶಾಪಿಂಗಲ್ಲಿ ಕೂಡ ನೀವು ನೋಡಿದ್ರೆ ಗೊತ್ತಾಗಿರುತ್ತೆ. ನಾನು ಟಕ್ ಅಂತ ಪಿಕ್ ಮಾಡಿಬಿಟ್ಟೆ ಅದನ್ನ, ಸ್ಲೀವ್ಲೆಸ್ ಇತ್ತು ಅಂತ, ಎರಡೂ ಅಷ್ಟೇ. ಈ ಕಲರ್ ತುಂಬ ರೇರ್ ಅನಿಸ್ತು ನನಗೆ. ಸಿಮೆಂಟ್ ಕಲರ್ ಇದು, ಅದ್ರ ಮೇಲೆ ಪಿಂಕ್ ಕಲರ್ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ನನ್ನ ಮೇಲೆ ಹಿಂಗೆ ಹಿಡಿದು ನೋಡಿದಾಗಲೂ ಕೂಡ ಸಕ್ಕದಾಗಿ ಕಾಣಿಸ್ತಾ ಇತ್ತು. ನಮ್ಮಮ್ಮ ತಗೋ ಚೆನ್ನಾಗಿದೆ ಅಂತ ಹೇಳಿಬಿಟ್ರು. ನಾನು ದೊಡ್ಡದಾದರೂ ಪರವಾಗಿಲ್ಲ, ನಾನು ಆಲ್ಟ್ರ್ ಮಾಡಿಸ್ಕೊಳ್ಳೋಣ, ನನಗೆ ಇದು ಬೇಕು ಅಂದ್ಬಿಟ್ಟು ಐ ಬಾಟ್ ದಿಸ್. ಇದು ಆಲ್ಮೋಸ್ಟ್ ಫುಲ್ ಲೆಂತ್ ಬರುತ್ತೆ. ಇದು ಫುಲ್ ಲೆಂತ್ ಅಂದರೆ ಫುಲ್ ಬರಲ್ಲ, ಇನ್ನೂ ಸ್ವಲ್ಪ ತುಟ್ಟನೇ ಇರುತ್ತೆ. ಸೊ ಹಿಂಗಿದೆ ಇದು. ಇದೆಲ್ಲದು ಔಟ್ಫಿಟ್ಸ್ನ ನಾನು ಪ್ರಾಬಬ್ಲಿ ಗೆಟ್ ರೆಡಿ ವಿತ್ ಮೀ ಅಥವಾ ವೇರ್ ಮಾಡಿದಾಗ ನಾನು ನಿಮಗೆ ತೋರಿಸ್ತೀನಿ. ಬಿಕಾಸ್ ಎಲ್ಲ ತುಂಬ ಆಲ್ಟ್ರ್ ಮಾಡಿಸ್ಬೇಕು. ನಾನು ಸ್ಮಾಲಲ್ಲಿ ತೊಗೊಂಡ್ರೂ ಆಲ್ಟ್ರ್ ಮಾಡಿಸ್ಬೇಕಾಗುತ್ತೆ ನನ್ನ ಸೈಜಿಗೆ. ಇದಕ್ಕೆ ಈ ಥರ ಒಂದು ಪ್ಲೇನ್ ಪ್ಯಾಂಟ್ ಬಂದಿದೆ ಪಿಂಕ್ ಕಲರಲ್ಲಿ. ಏನೂ ಡಿಸೈನ್ ಇಲ್ಲ, ಇದು ಫುಲ್ ಪ್ಲೇನ್ ಪ್ಯಾಂಟು. ಆ್ಯಂಡ್ ಒಂದು ದುಪ್ಪಟ್ಟ ಬಂದಿದೆ ಪಿಂಕ್ ಆ್ಯಂಡ್ ವೈಟ್ ಕಾಂಬಿನೇಷನಲ್ಲಿ. ದಿಸ್ ಇಸ್ ದ ಡ್ರೆಸ್. ಇದಕ್ಕೆ ವಿ ಪೇಡ್ ಅರೌಂಡ್ 750. ಯಾ 750 ಪೇ ಮಾಡಿದ್ವಿ ಇದಕ್ಕೆ. ಬಟ್ ದ ಕ್ವಾಲಿಟಿ ವರ್ತ್ ದ ಮನಿ ಗೈಸ್. 750ಗೆ ಇಷ್ಟು ಚೆನ್ನಾಗಿರೋ ಕ್ವಾಲಿಟಿ ಸಿಗುತ್ತೆ ಅಂದರೆ ಯು ಕ್ಯಾನ್ ಡೆಫಿನೆಟ್ಲಿ ಗೋ ಫಾರ್ ಇಟ್. ಆಯಿತು. ನೆಕ್ಸ್ಟು ನಾನು ಎರಡು ಏನಂತಾರೆ ಇದನ್ನು, ಏನೋ ಅಂತಾರಲ್ಲ, ಶಾರ್ಟ್ ಕುರ್ತೀಸ್ ತೊಗೊಂಡೆ 2. ಶಾರ್ಟ್ ಕುರ್ತೀಸ್ಗೆ ಪ್ರೈಸ್ ಸ್ವಲ್ಪ ಜಾಸ್ತಿ ಆಯಿತು ಅಂತ ಅನಿಸ್ತು ನನಗೆ. ಬಟ್ ಐ ಬಾಟ್. ಜೀನ್ಸ್ ಮೇಲೆಲ್ಲ ಚೆನ್ನಾಗಿರುತ್ತೆ ಅಂತ. ಸಿ ದಿಸ್ ಇಸ್ ದ ಒನ್. ಈ ಥರ ಇದೆ. ಈ ಥರ ಇದೆ. ಇದು ಅಷ್ಟೇ ಎಮ್ಮಲ್ಲಿ ತೊಗೊಂಡಿದ್ದೀನಿ, ಬಟ್ ನಾನಿನ್ನೂ ಆಲ್ಟ್ರ್ ಮಾಡಿಸ್ಬೇಕಿದನ್ನು. ಸೊ ಇದು ಜೀನ್ಸ್ ಮೇಲೆಲ್ಲ ಚೆನ್ನಾಗಿ ಹೋಗುತ್ತೆ ಅಂದ್ಬಿಟ್ಟು ಐ ಬಾಟ್ ದಿಸ್. ಆಮೇಲೆ ಇನ್ನೊಂದು ಬಂದುಬಿಟ್ಟು, ಇದು ತೊಗೊಳ್ಳೋ ಐಡಿಯಾ ಇರಲಿಲ್ಲ ನನಗೆ. ಪ್ರೇಮಮ್ಮ ನಿಂಗೆ ಚೆನ್ನಾಗಿ ಕಾಣ್ತಿದೆ ಅಂತ ಅಂದ್ಬಿಟ್ರು. ಅದಕ್ಕೆ ಸರಿ ಆಯಿತು ಅಂದ್ಬಿಟ್ಟು ತೊಗೊಂಡಿದ್ರು ಇದನ್ನ. ದಿಸ್ ಇಸ್ ದ ಅನದರ್ ಒನ್. ಈ ಥರ ಇದೆ. ಇದು ಕೂಡ ಮೀಡಿಯಮ್. ದಿಸ್ ಇಸ್ ಲುಕಿಂಗ್ ನೈಸ್ ಆ್ಯಕ್ಚುಲಿ. ಪ್ರೇಮಮ್ಮ ಕರೆಕ್ಟಾಗಿ ಹೇಳಿದ್ದಾರೆ. ಯಾ ಇದು ಒಂದು, ದೆನ್ ಇದೊಂದು. ಎರಡಕ್ಕೂ 250 500 ಪೇ ಮಾಡಿದೆ. ನಂಗೆ 250 ಸ್ವಲ್ಪ ಜಾಸ್ತಿ ಆಯಿತು ಅನಿಸ್ತು. ಐ ಆಸ್ಕ್ ದೆಮ್ ಟು ಗಿವ್ ಫಾರ್ 200, ಬಟ್ ಅವ್ರು ಒಪ್ಕೊಳ್ಳಿಲ್ಲ. ಸೊ ಇನ್ನೇನು ಮಾಡೋದು ಅಂದ್ಬಿಟ್ಟು ವಿ ಪೇಡ್ 250 ಓನ್ಲಿ. ಅಲ್ಲಿ ಹೆಂಗಂದರೆ ಎಲ್ಲರೂ ಫಿಕ್ಸ್ ಆಗಿ ಹೋಗ್ಬಿಟ್ಟಿರ್ತಾರೆ. ಯಾರು ಅಂದರೆ ಬೇರೆ ಕಡೆ ಹೋಗಿ ಕೇಳಿ ಅವ್ರೇನಾರು ಕೊಟ್ಟರೆ ನಾನು ಕೊಡ್ತೀನಿ ಅಂತಾರೆ. ಅಲ್ಲಿ ನೋಡ್ರೆ ಯಾರು ಕೂಡ ಒಪ್ಕೊಳ್ಳಲ್ಲ 200ಗೆ. ಎಲ್ಲರೂ 250 ಅಂತ ಫಿಕ್ಸ್ ಆಗಿಬಿಟ್ಟಿರ್ತಾರೆ. ಸೊ ಏನು ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ತೊಗೊಂಡಿದ್ದಾಯಿತು. ನನ್ನ ಹತ್ರ ಇರಲಿಲ್ಲ ಯಾವುದೋ ಶಾರ್ಟ್ ಕುರ್ತೀಸ್, ಅದಕ್ಕೆ. ಸೊ ಇಷ್ಟು ನಾವಲ್ಲಿ ಹೋಗಿ ಪರ್ಚೇಸ್ ಮಾಡಿದ್ದು. ಮತ್ತು ಏನಾದರೂ ಇದ್ದರೆ ಈ ವ್ಲಾಗ್ನಲ್ಲಿ ವಿಲ್ ಅಪ್ಡೇಟ್ ಯು ಗೈಸ್. ಇವಾಗ ಹೋಗಿ ಚೆಂದ ತಾಚಿ ಮಾಡಿಬಿಡ್ತೀನಿ, ಬಿಕಾಸ್ ಐ ಆಮ್ ಟಯರ್ಡ್. ಆ ಕುಂಕುಮ ಕೂಡ ನೀಟಾಗಿ ಇಟ್ಕೊಂಡಿಲ್ಲ ನಾನು. ಆ್ಯಕ್ಚುಲಿ ಈ ಕೋಟ್ನ ಪ್ರೇಮಮ್ಮ ಬಿಸಿಲು ಅಂದ್ಬಿಟ್ಟು ಹಾಕ್ಕೊಂಡು ಹೋಗು ಅಂದರು. ನಂಗೆ ಬಿಚ್ಚೋಕ್ಕೆ ಮನಸ್ಸಾಗಲಿಲ್ಲ. ಮತ್ತು ನಾನು ಹಾಕ್ಕೊಂಡೇ ಇದ್ಬಿಟ್ಟೆ ಪೂರ್ತಿ ಫಂಕ್ಷನಲ್ಲೂ.
ಚೆನ್ನಾಗೂ ಕಾಣಿಸ್ತಾ ಇದೆ ಅಂತ ಅನಿಸ್ತು ನನಗೆ. ಬಟ್ ತುಂಬ ಚುಚ್ಚುತ್ತೆ ಗೈಸ್ ಈ ಡ್ರೆಸ್ಸು. ಯಾವಾಗ ಮನೆಗೆ ಹೋಗಿ ಬಿಚ್ಚಿಬಿಡ್ತೀನೋ ಅನ್ನೋ ಥರ ಆಗೋಗ್ಬಿಟ್ಟಿತ್ತು ನನಗೆ ಸೀರಿಯಸ್ ಆಗಿ. ಇವಾಗ ನನ್ನ ಕಂಫಿ ವೇರ್ನ ಹಾಕ್ಕೊಂಡು ಒಳ್ಳೆ ನಿದ್ದೆ ಮಾಡಿಬಿಟ್ಟು ನಿಮಗೆ ಆಮೇಲೆ ಸಿಗ್ತೀನಿ. ತಡ.